ನಮಸ್ಕಾರ ವೀಕ್ಷಕರೇ. ವಿಜಯ್ ದೇವರಕೊಂಡ ತೆಲುಗು ಚಿತ್ರರಂಗದ ಸೆನ್ಸೇಷನಲ್ ಸ್ಟಾರ್. ನಿಮಗೆಲ್ಲ ಗೊತ್ತು, ವಿಜಯ್ ದೇವರಕೊಂಡ ಅಭಿನಯದ ಹಲವು ಸಿನಿಮಾಗಳು ಹಿಟ್ ಕೂಡ ಆಗಿದೆ. ಆದರೆ ಪ್ರತಿ ಸಲ ಈ ವಿಜಯ್ ದೇವರಕೊಂಡ ಅವರ ಸುದ್ದಿಗಳು ಕೇಳೋದಕ್ಕೆ ಸಿಗ್ತಾ ಇದ್ದಿದ್ದು ಅದು ಗಾಸಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪ್ರಮುಖವಾಗಿ ರಶ್ಮಿಕಾ ಮಂದಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ವಿಜಯ್ ದೇವರಕೊಂಡ ಅವರು ಸುದ್ದಿಯಲ್ಲಿರ್ತಾರೆ. ಕಾರಣ ಇಬ್ಬರ ಮಧ್ಯೆ ಏನೋ ಕುಚುಕುಚಿದೆ, ಡೇಟಿಂಗ್ ಮಾಡ್ತಿದ್ದಾರೆ ಅಂತೆಲ್ಲ ಗಾಸಿಪ್ಗಳು ದೊಡ್ಡ ಮಟ್ಟದಲ್ಲಿ ಹರಡ್ತಾನೆ ಇರುತ್ತೆ. ಆದ್ರೆ ಈ ಬಾರಿ ವಿಜಯ್ ದೇವರಕೊಂಡ ಆ ವಿಚಾರವಾಗಿ ಸುದ್ದಿ ಆಗಿಲ್ಲ, ಬದಲಾಗಿ ಕಾನೂನಿನ ಸಂಕಷ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯಾಗಿದ್ದಾರೆ. ಯಾಕಂದ್ರೆ ಕಾನೂನು ಸಂಕಷ್ಟವನ್ನ ಎದುರಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ವಿಜಯ್ ದೇವರಕೊಂಡ ಇದ್ದಾರೆ. ಯಾಕಪ್ಪ ವಿಜಯ್ ದೇವರಕೊಂಡ ಅವ್ರಿಗೆ ಏನಾಯ್ತು, ಅವ್ರು ಯಾಕೆ ಕಾನೂನು ಸಂಕಷ್ಟದಲ್ಲಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಲಾಗಿದೆಯಾ, ಇಂತಹ ಅನೇಕ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರಬಹುದು. ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಎಸ್, ವಿಜಯ್ ದೇವರಕೊಂಡ ತೆಲುಗು ಚಿತ್ರರಂಗದ ಪ್ರಖ್ಯಾತ ನಟ. ಅವರು ಇತ್ತೀಚೆಗೆ ಫೇಮಸ್ ಆಗಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಕಾರಣ ಈ ಹಿಂದೆ ಅವರು ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಯಾವಾಗ ಅರ್ಜುನ್ ರೆಡ್ಡಿ ಅನ್ನುವಂಥ ಸಿನಿಮಾ ಮಾಡಿದ್ರು, ಅತಿ ದೊಡ್ಡ ಸಕ್ಸಸ್ ಅನ್ನ ವಿಜಯ್ ದೇವರಕೊಂಡಗೆ ಈ ಸಿನಿಮಾ ತಂದುಕೊಡ್ತು. ಎಷ್ಟರ ಮಟ್ಟಿಗೆ ಯಶಸ್ಸು ಅಂತ ಅಂದ್ರೆ ಬಾಲಿವುಡ್ನಿಂದಲೂ ಕೂಡ ಬೇಡಿಕೆ ಬರೋ ಮಟ್ಟಿಗೆ ಪ್ರಖ್ಯಾತಿ ಹೊಂದ್ಬಿಟ್ರು ಈ ವಿಜಯ್ ದೇವರಕೊಂಡ. ಇದೇ ವಿಜಯ್ ದೇವರಕೊಂಡ ಈಗ ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮದಲ್ಲೇ ಎಡವಟ್ಟೊಂದನ್ನ ಮಾಡ್ಕೊಂಡಿದ್ದಾರೆ. ಅರೆ ಏನಪ್ಪಾ ಅದು ಎಡವಟ್ಟು ಅಂದ್ಕೊಂಡ್ರಾ? ಅಂತಿಂತ ಎಡವಟ್ಟಲ್ಲ, ಬದಲಾಗಿ ವಿಜಯ್ ದೇವರಕೊಂಡ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಈಗ ಕಾನೂನು ಸಂಕಷ್ಟವನ್ನ ಎದುರಿಸಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿದೆ. ಅದಕ್ಕೆ ಕಾರಣ ಏನು ಅನ್ನೋದನ್ನ ಗಮನಿಸೋಣ. ಮೊನ್ನೆ ವಿಜಯ್ ದೇವರಕೊಂಡ ಹೈದರಾಬಾದ್ನಲ್ಲಿ ರೆಟ್ರೋ ಸಿನಿಮಾದ ಪ್ರೀ ಈವೆಂಟ್ನಲ್ಲಿ ಭಾಗಿಯಾಗಿದ್ರು. ಈ ವೇಳೆ ವಿಜಯ್ ದೇವರಕೊಂಡ ಮಾತನಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಮೊನ್ನೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದಾಳಿ ಆಯ್ತಲ್ಲ, ಆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ನೂರಾರು ವರ್ಷಗಳ ಹಿಂದಿನ ಬುಡಕಟ್ಟು ಜನರ ಘರ್ಷಣೆ ಇದೆ ಈ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ಅಂಶವನ್ನ ಉಲ್ಲೇಖ ಮಾಡಿಬಿಟ್ರು. ಯಾವಾಗ ಬುಡಕಟ್ಟು ಜನಾಂಗದ ಹಿನ್ನೆಲೆಯನ್ನ ಪ್ರಸ್ತಾಪ ಮಾಡಿದ್ರೋ ಅದೇ ಈಗ ವಿಜಯ್ ದೇವರಕೊಂಡ ಅವರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಈಗ ವಿಜಯ್ ದೇವರಕೊಂಡ ಅವರು ಬುಡಕಟ್ಟು ಜನಾಂಗದ ಅಂಶವನ್ನ ಉಲ್ಲೇಖ ಮಾಡಿದ್ದೆ ಅವರಿಗೆ ಸಂಕಷ್ಟ ಅಂತ ಹೇಳಿದೆ. ಕಾರಣ ಬುಡಕಟ್ಟು ಜನಾಂಗವನ್ನ ಅವಮಾನ ಮಾಡಿದ್ದಾರೆ, ಹೀಯಾಳಿಸಿದ್ದಾರೆ ಅನ್ನೋ ಕಾರಣಕ್ಕೆ ಸಂಬಂಧಪಟ್ಟಂತೆ ವಕೀಲ ಲಾಲ್ ಚೌಹಾಣ್ ಅವರು ದೂರು ದಾಖಲಿಸಿದ್ದಾರೆ. ಹೈದರಾಬಾದ್ನ SR ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾರೆ. ಈಗ FIR ದಾಖಲಾಗೋ ಸಾಧ್ಯತೆ ಇದೆ ವಿಜಯ್ ದೇವರಕೊಂಡ ವಿರುದ್ಧ. ಈಗ ಬಹುತೇಕರಿಗೆ ಇದ್ರಲ್ಲಿ ಏನಪ್ಪಾ ವಿಷಯ ಇದೆ, ಇಷ್ಟು ಮಾತನಾಡಿದಕ್ಕೆ ಅವರ ವಿರುದ್ಧ ದೂರು ದಾಖಲಾಗಿದೆಯಾ, ಇದರಿಂದ ಸಂಕಷ್ಟ ಎದುರಾಗುತ್ತಾ, ಇದರಲ್ಲಿ ಅಂತದ್ದು ವಿಚಾರಗಳು ಪ್ರಸ್ತಾಪ ಆಗಿದೆ ಅನ್ನೋದು ಬಹುತೇಕರಿಗೆ ಪ್ರಶ್ನೆ ಬರಬಹುದು. ಅದು ಹೇಗೆ ಸಂಕಷ್ಟ ತರ್ತಾ ಇದೆ ಅನ್ನುವಂತಹ ಅಂಶಗಳನ್ನ ಕೂಡ ಹೇಳ್ತಾ ಹೋಗ್ತೀನಿ, ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ಹೌದು, ಯಾವುದೇ ಬುಡಕಟ್ಟು ಜನಾಂಗದ ಬಗ್ಗೆ ಮಾತನಾಡೋದು, ಹೀಯಾಳಿಸೋದು ಕೂಡ ಕಾನೂನು ಪ್ರಕಾರ ತಪ್ಪು. ಕಾರಣ ಭಾರತೀಯ ಕಾನೂನಲ್ಲಿ ಅಪರಾಧ ಕೂಡ ಹೌದು. ಅದರಲ್ಲೂ 1989ರಲ್ಲಿ ಜಾರಿಗೆ ತಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಯ ಪ್ರಕಾರ ಇದು ಕೂಡ ಅಪರಾಧ ಆಗುತ್ತೆ. ಹಾಗಾಗಿ ಅವರ ವಿರುದ್ಧ ದೂರು ದಾಖಲಾಗಿದೆ. ಇಲ್ಲಿ ದೂರು ದಾಖಲಾಗಿರೋದ್ರಿಂದ FIR ದಾಖಲಾದ್ರೆ ಖಂಡಿತ ಕಾನೂನು ಸಂಕಷ್ಟವನ್ನ ವಿಜಯ್ ದೇವರಕೊಂಡ ಈ ವಿಚಾರದಲ್ಲಿ ಎದುರಿಸಲೇಬೇಕಾಗತ್ತೆ. ಪ್ರಮುಖವಾಗಿ ವಕೀಲ ಲಾಲ್ ಚೌಹಾಣ್ ಅವರು ದೂರು ಕೊಟ್ಟಿದ್ದಾರೆ. ಆದ್ರೆ ನಟ ವಿಜಯ್ ದೇವರಕೊಂಡ ಅವರ ಈ ಹೇಳಿಕೆ ನಿಜಕ್ಕೂ ಬುಡಕಟ್ಟು ಜನಾಂಗದವರಿಗೆ ಎಷ್ಟರ ಮಟ್ಟಿಗೆ ನೋವನ್ನ ತಂದಿಟ್ಟಿದೆ ಅಂದ್ರೆ, ಪ್ರಮುಖವಾಗಿ ಆಂಧ್ರ ಪ್ರದೇಶ, ತೆಲಂಗಾಣ ಭಾಗದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಿದ್ದಾರೆ. ಹಾಗಾಗಿ ನಮಗೆಲ್ಲ ಇದರಿಂದ ನೋವಾಗಿದೆ. ಈ ಕೂಡಲೇ ವಿಜಯ್ ದೇವರಕೊಂಡ ಅವರು ಕ್ಷಮೆ ಯಾಚನೆ ಮಾಡಲೇಬೇಕು, ಇಲ್ಲಾಂದ್ರೆ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದು ಒನ್ಸ್ ಅಗೇನ್ ಮತ್ತೊಂದು ಸಂಕಷ್ಟವನ್ನ ತಂದೊಡ್ಡುವ ಎಲ್ಲಾ ರೀತಿಯ ಸಾಧ್ಯತೆಗಳಿದೆ. ಈ ಹಿಂದೆ ನಿಮ್ಗೆಲ್ಲ ಒಂದು ವಿಚಾರವನ್ನ ನೆನಪು ಮಾಡ್ಕೊಳ್ತೀನಿ. ಇದು ವಿಜಯ್ ದೇವರಕೊಂಡ ಅವರ ವಿಚಾರ ಆದ್ರೆ ನಮ್ಮ ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಯಾವುದೋ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಒಂದು ಗಾದೆ ಮಾತನ್ನ ಪ್ರಸ್ತಾಪ ಮಾಡಿದ್ದೆ. ಅವರು ಯಾವ ರೀತಿ ಸಂಕಷ್ಟವನ್ನ ಎದುರಿಸಬೇಕಾಯ್ತು ಅನ್ನುವಂತಹ ವಿಚಾರವನ್ನು ಕೂಡ ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಪರಿಶಿಷ್ಟ ಜಾತಿಯ ನಿಂದನೆ ಇದ್ದ ಕಾರಣ ಅವರ ಮೇಲೂ ಕೂಡ ದೂರು ದಾಖಲಾಗಿತ್ತು, FIR ದಾಖಲಾಗಿತ್ತು ಹಲಸೂರು ಗೇಟ್ ಠಾಣಾ ವ್ಯಾಪ್ತಿಯಲ್ಲಿ. ನಂತರ ಹೈಕೋರ್ಟ್ ಅದಕ್ಕೆ ಸ್ಟೇ ನೀಡಿತು ಅನ್ನೋ ಕಾರಣಕ್ಕೆ ಉಪೇಂದ್ರ ಅವರಿಗೆ ಈ ಕೇಸ್ನಿಂದ ದೊಡ್ಡ ರಿಲೀಫ್ ಸಿಕ್ಕಿದೆ.
ಆದ್ರೆ ಇಂಥ ಪರಿಸ್ಥಿತಿ ಸದ್ಯ ವಿಜಯ್ ದೇವರಕೊಂಡ ಅವರಿಗೆ ಎದುರಾಗಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಎಲ್ಲಾ ರೀತಿಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗ ಪ್ರಾಥಮಿಕವಾಗಿ ವಕೀಲ ಲಾಲ್ ಚೌಹಾಣ್ ಅವರು ದೂರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬುಡಕಟ್ಟು ಜನಾಂಗದವರು ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಕ್ಷಮೆಯಾಚನೆ ಆಗಬೇಕು ಅಂತ. ಹಾಗಾಗಿ ಒಂದು ಕಡೆ ಆಕ್ರೋಶ, ಮತ್ತೊಂದು ಕಡೆ ದೂರು ದಾಖಲಾಗಿರೋದ್ರಿಂದ ಅವರ ವಿರುದ್ಧ ಎಫ್ಐಆರ್ ದಾಖಲಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇದರಿಂದೆಲ್ಲ ವಿಜಯ್ ದೇವರಕೊಂಡ ಹೇಗೆ ಪಾರಾಗಿ ಬರ್ತಾರೆ ಅನ್ನೋದನ್ನ ನೀವೆಲ್ಲ ಕಾದು ನೋಡಬೇಕಾಗಿದೆ. ಸೊ ಈ ಮಾಹಿತಿ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಯಾರಾದರೂ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.